ಓಂ ಶಾಂತಿ. ಇಂದಿನ ದಿನಾಂಕ 19/2/2022. ಮಧುರ ಮಕ್ಕಳೇ, ಜ್ಞಾನಸಾಗರ ತಂದೆ ನಿಮಗೆ ಜ್ಞಾನ ನೀಡಿ ಸ್ವದರ್ಶನ ಚಕ್ರಧಾರಿ ತ್ರಿಕಾಲದರ್ಶಿಗಳನ್ನಾಗಿ ಮಾಡಿದ್ದಾರೆ. ನೀವೀಗ ಬ್ರಹ್ಮವಂಶಿ ಬ್ರಾಹ್ಮಣರಾಗಿದ್ದೇವೆಂಬ ನಶೆಯಲ್ಲಿ ಸದಾ ಇರಬೇಕು. ಪ್ರಶ್ನೆ: ಬ್ರಾಹ್ಮಣರಾದ ತಕ್ಷಣ ನೀವು ಮಕ್ಕಳು ಪದಮಾಪದಂ ಭಾಗ್ಯಶಾಲಿಗಳಾಗಿ ಬಿಡುತ್ತೀರಿ, ಹೇಗೆ? ಉತ್ತರ: ಬ್ರಾಹ್ಮಣರಾಗುವುದೆಂದರೆ 1 ಸೆಕೆಂಡಿನಲ್ಲಿ ಜೀವನ್ಮುಕ್ತಿ ಪ್ರಾಪ್ತಿ ಮಾಡಿಕೊಳ್ಳುವುದಾಗಿದೆ. ತಂದೆಗೆ ಮಕ್ಕಳಾಗುವುದೆಂದರೆ ತಂದೆಯ ಆಸ್ತಿಯ ಅಧಿಕಾರ ಪ್ರಾಪ್ತಿಯಾಯಿತೆಂದರ್ಥ. ಹೀಗೆ ಜೀವನ್ಮುಕ್ತಿ ನಿಮ್ಮ ಹಕ್ಕಾಗಿದೆ. ಆದುದರಿಂದ ನೀವು ಪದಮಾಪದಂ ಭಾಗ್ಯಶಾಲಿಗಳಾಗಿದ್ದೀರಿ. ಈ ಮೃತ್ಯುಲೋಕದಲ್ಲಿ ಯಾರೂ ಸೌಭಾಗ್ಯಶಾಲಿಗಳಿಲ್ಲ. ಅಕಾಲ ಮೃತ್ಯು ಆಗುತ್ತಿರುತ್ತದೆ. ನೀವೀಗ ಮೃತ್ಯುವಿನ ಮೇಲೆ ವಿಜಯಿಗಳಾಗುತ್ತೀರಿ. ನಿಮಗೆ ತ್ರಿಕಾಲದರ್ಶಿತನದ ಜ್ಞಾನವಿದೆ. ಶಿವತಂದೆಯು 21 ಜನ್ಮಗಳಿಗೆ ನಿಮ್ಮ ಜೋಳಿಗೆಯನ್ನು ತುಂಬುತ್ತಿದ್ದಾರೆ. ಓಂ ಶಾಂತಿ. ನಾವು ಮುಳ್ಳುಗಳಿಂದ ಹೂಗಳಾಗುತ್ತಿದ್ದೇವೆ, ಅರ್ಥಾತ್ ಮನುಷ್ಯರಿಂದ ದೇವತೆಗಳಾಗುತ್ತಿದ್ದೇವೆ. ಮತ್ತು ಇದು ಮುಳ್ಳುಗಳ ತೋಟವಾಗಿದೆ ಎಂದು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಈಗ ಪುನಃ ಹೂತೋಟದಲ್ಲಿ ಹೋಗಬೇಕಾಗಿದೆ. ಈ ದೆಹಲಿಯು ಸಹ ಒಮ್ಮೆ ಸ್ವರ್ಗವಾಗಿತ್ತು. ಆಗ ನೀವು ಮಕ್ಕಳು ದೇವತೆಗಳಾಗಿದ್ದು ರಾಜ್ಯಭಾರ ಮಾಡುತ್ತಾ, ಕೆಲವರು ರಾಜ ಮಹಾರಾಜನ ರೂಪದಲ್ಲಿ, ಕೆಲವರು ಪ್ರಜೆ ರೂಪದಲ್ಲಿ ರಾಜ್ಯಭಾರ ಮಾಡುತ್ತಿದ್ದೀರಿ. ಈಗ ಈ ಸೃಷ್ಟಿ ಸ್ಮಶಾನ ಆಗುವುದಿದೆ ಎಂದು ಎಲ್ಲರೂ ತಿಳಿದುಕೊಂಡಿದ್ದೀರಿ. ಇದೇ ಪ್ರಪಂಚವನ್ನು ನೀವು ಫರಿಸ್ತಾನವನ್ನಾಗಿ ಮಾಡಬೇಕಾಗಿದೆ. ಆಗ ಪ್ರಪಂಚವೆಲ್ಲ ಹೊಸದಾಗಿ ಬಿಡುತ್ತದೆ ಎಂದು ನೀವು ತಿಳಿದುಕೊಂಡಿದ್ದೀರಿ. ಯಮುನಾ ತೀರದಲ್ಲಿ ರಾಧಾ ಕೃಷ್ಣ ಲಕ್ಷ್ಮೀ ನಾರಾಯಣರಿದ್ದರು. ಕೇವಲ ರಾಧಾ ಕೃಷ್ಣರಷ್ಟೇ ರಾಜ್ಯ ಮಾಡುತ್ತಿರಲಿಲ್ಲ. ರಾಧೆ ಹಾಗೂ ಕೃಷ್ಣ ಬೇರೆ ಬೇರೆ ರಾಜಧಾನಿಯವರಾಗಿದ್ದರು. ನಂತರ ಇಬ್ಬರಿಗೂ ಸ್ವಯಂವರವಾದ ನಂತರ ಯಮುನಾದ ದಡದಲ್ಲಿ ರಾಜ್ಯ ಮಾಡುತ್ತಾರೆ. ರಾಧಾಕೃಷ್ಣರಿಗೆ ಸ್ವಯಂವರ ನಂತರ ಲಕ್ಷ್ಮೀ ನಾರಾಯಣರೆಂದು ಕರೆಯಬೇಕಾಗಿತ್ತು. ಆದರೆ ಮರೆತು ರಾಧಾಕೃಷ್ಣರೆಂದೇ ಕರೆದು ಬಿಟ್ಟಿದ್ದಾರೆ. ಸ್ವಯಂವರ ನಂತರ ಲಕ್ಷ್ಮೀ ನಾರಾಯಣರಾಗಿ ಸ್ವರ್ಗದಲ್ಲಿ ಇರುತ್ತಾರೆ. ಈ ಲಕ್ಷ್ಮೀ ನಾರಾಯಣರ ಸಿಂಹಾಸನ ಬಹಳ ಹಳೆಯದಾಗಿದೆ. ಆದಿ ಸನಾತನ ದೇವಿ ದೇವತೆಗಳ ಸಿಂಹಾಸನದ ಹೆಸರಿನಲ್ಲಿ ನಡೆದು ಬರುತ್ತದೆ. ಆದರೆ ಈ ಮಾತುಗಳನ್ನು ಕೇವಲ ನೀವು ಮಕ್ಕಳು ಮಾತ್ರ ತಿಳಿದುಕೊಂಡಿದ್ದೀರಿ. ನೀವು ತಮ್ಮ ಸ್ವರ್ಗವನ್ನು ಮಾಡುತ್ತಿದ್ದೀರಿ. ರಾಜಧಾನಿ ಸ್ಥಾಪನೆಯಾಗುತ್ತಿದೆ. ಹೇಗೆ ಯೋಗಬಲದಿಂದ ಸ್ಥಾಪನೆ ಆಗುತ್ತದೆ? ದೇವಿ ದೇವತೆಗಳ ರಾಜಧಾನಿ ಯುದ್ಧದಿಂದ ಸ್ಥಾಪನೆ ಆಗುವುದಿಲ್ಲ. ನೀವಿಲ್ಲಿ 5000 ವರ್ಷದ ಹಿಂದೆ ಕಲಿತಂತಹ ರಾಜಯೋಗವನ್ನು ಕಲಿಯಲು ಬಂದಿರುವಿರಿ ಎಂದು ತಂದೆ ತಿಳಿಸುತ್ತಾರೆ. ಬಾಬಾ ಕಲ್ಪದ ಹಿಂದೆಯೂ ಸಹ ಇಂದಿನ ದಿನವಾದ ಈ ಸಮಯದಲ್ಲಿ ತಂದೆಯಿಂದ ಓದುವುದನ್ನು ಕಲಿತಿದ್ದೆವೆಂದು ನೀವು ಹೇಳುತ್ತೀರಿ. ಇಲ್ಲಿಗೆ ಮಹಾತ್ಮ ಸಾಧು ಸಂತರು ಯಾರೂ ಬರಲು ಸಾಧ್ಯವಿಲ್ಲ. ತಂದೆಯ ಬಳಿಗೆ ಮಕ್ಕಳೇ ಬರುತ್ತಿದ್ದಾರೆ. ಮಕ್ಕಳ ವಿನಃ ತಂದೆ ಯಾರೊಂದಿಗೂ ಮಾತನಾಡುವುದಿಲ್ಲ. ತಂದೆಯೂ ಸಹ ನಾನು ಮಕ್ಕಳಿಗೆ ಕಲಿಸಿಕೊಡುತ್ತೇನೆಂದು ತಿಳಿಸುತ್ತಾರೆ. ಆದುದರಿಂದ ನಿಮಗೆ ತುಂಬ ನಶೆ ಇರಬೇಕು. ಜ್ಞಾನಸಾಗರನು ತಂದೆ ಆಗಿದ್ದು ಅವರಿಗೆ ಜ್ಞಾನೇಶ್ವರ ಎಂದು ಈಶ್ವರನ ಜ್ಞಾನ ಸಾಗರ. ಈ ಸಮಯದಲ್ಲಿ ನಿಮಗೆ ಜ್ಞಾನ ಕೊಡುತ್ತಿದ್ದಾರೆಂದು ಇದರ ಅರ್ಥವಾಗಿದೆ.
ಯಾವ ಜ್ಞಾನ ಕೊಡುತ್ತಾರೆ? ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಕೊಡುವರು. ನೀವು ಮಕ್ಕಳು ಬ್ರಹ್ಮವಂಶಿ ಸ್ವದರ್ಶನ ಚಕ್ರಧಾರಿಗಳಾಗಿದ್ದೀರಿ. ರಾಜ್ಯ ಮಾಡುವಂತಹ ವಿಷ್ಣು ವಂಶದವರು ಸ್ವದರ್ಶನ ಚಕ್ರಧಾರಿ ಹಾಗೂ ತ್ರಿಕಾಲದರ್ಶಿಗಳಲ್ಲ. ನೀವೀಗ ಬ್ರಹ್ಮವಂಶಿಗಳಿಂದ ದೇವತೆಗಳಾಗುತ್ತೀರಿ. ನಾವೇ ಸೂರ್ಯ ವಂಶದವರಾಗಿದ್ದು ಪುನಃ ಚಂದ್ರವಂಶದಲ್ಲಿ ಬರುತ್ತಾ ವೈಶ್ಯ ವಂಶ, ಅಂತ್ಯದಲ್ಲಿ ಶೂದ್ರ ವಂಶದವರಾಗಿದ್ದೇವೆ. ಈಗ ಪುನಃ ನಾವು ಬ್ರಾಹ್ಮಣ ವಂಶದವರಾಗಿದ್ದೇವೆ. ನೀವೀಗ ತಮ್ಮನ್ನು ಸ್ವದರ್ಶನ ಚಕ್ರಧಾರಿಗಳೆಂದು ತಿಳಿದುಕೊಂಡಿದ್ದೀರಿ. ಇಡೀ ವಿಶ್ವದ ಆದಿ ಮಧ್ಯ ಅಂತ್ಯದ ಜ್ಞಾನ ನಮ್ಮಲ್ಲಿದೆ. ಈ ಜ್ಞಾನದಿಂದ ಮತ್ತೆ ನಾವು ಚಕ್ರವರ್ತಿ ರಾಜ ರಾಣಿ ಆಗುತ್ತೇವೆ. ಈ ಜ್ಞಾನ ಸರ್ವಧರ್ಮದ ಸಲುವಾಗಿದೆ. ಈ ಬ್ರಹ್ಮನ ಸಹಿತ ಶಿವತಂದೆ ಎಲ್ಲರಿಗೂ ತಿಳಿಸುತ್ತಾರೆ. ಇವರ ಆತ್ಮವೂ ಸಹ ಈಗ ಕೇಳುತ್ತಿದೆ. ನೀವೀಗ ಬ್ರಾಹ್ಮಣರಾಗಿದ್ದೀರಿ. ಪ್ರತಿಯೊಬ್ಬ ಮನುಷ್ಯ ಮಾತ್ರರೆಲ್ಲರೂ ಶಿವತಂದೆ ಹಾಗೂ ಬ್ರಹ್ಮ ತಂದೆ ಇಬ್ಬರಿಗೂ ಮಕ್ಕಳಾಗಿದ್ದಾರೆ. ಈ ಬ್ರಹ್ಮ ತಂದೆಯು ಎಲ್ಲ ಮನುಷ್ಯರಿಗೂ ಸರ್ವಶ್ರೇಷ್ಠ ಪ್ರಪ್ರಥಮ ಮಹಾಪಿತನಾಗಿದ್ದು ಹಾಗೂ ಶಿವತಂದೆಯು ಸರ್ವರಿಗೂ ಆತ್ಮಿಕ ತಂದೆ ಆಗಿದ್ದಾರೆ. ಶಿವತಂದೆಗೆ ಪ್ರಜಾಪಿತನೆಂದು ಕರೆಯುವುದಿಲ್ಲ. ಶಿವತಂದೆ ಆತ್ಮಗಳ ತಂದೆಯಾಗಿದ್ದಾರೆ. ನಾನು ಭಾರತವಾಸಿಗಳಿಗೆ ರಾಜ್ಯಭಾರ ಕೊಟ್ಟು ವಜ್ರ ಸಮಾನ ಸದಾ ಸುಖಿಯನ್ನಾಗಿ ಮಾಡಿ 21 ಜನ್ಮಗಳಿಗೆ ಆಸ್ತಿ ಕೊಡುತ್ತೇನೆಂದು ತಂದೆ ತಿಳಿಸುತ್ತಾರೆ. ಆ ಭಾರತವಾಸಿಗಳು ಪುನಃ ಪೂಜ್ಯರಿಂದ ಪೂಜಾರಿಗಳಾದಾಗ ನನ್ನ ನಿಂದನೆ ಮಾಡುತ್ತಾರೆ. ನಾನು ನಿಮ್ಮ ಶ್ರೇಷ್ಠ ತಂದೆ ಆಗಿದ್ದೇನೆ. ನಾನೇ ಭಾರತವನ್ನು ಸ್ವರ್ಗ ವೈಕುಂಠವಾಗಿ ಮಾಡುತ್ತೇನೆ. ಆದರೆ ನೀವು ನನ್ನನ್ನು ಸರ್ವವ್ಯಾಪಿ ಎಂದು ಹೇಳಿ ನನ್ನ ನಿಂದನೆ ಮಾಡುತ್ತೀರೆಂದು ತಂದೆ ತಿಳಿಸುತ್ತಾರೆ. ಇದು ನೆನ್ನೆಯ ಮಾತಾಗಿದೆ. 5000 ವರ್ಷದ ಹಿಂದೆ ಭಾರತ ಸ್ವರ್ಗವಾಗಿತ್ತು. ನೀವೇ ಅಲ್ಲಿ ರಾಜ್ಯಭಾರ ಮಾಡುತ್ತಿದ್ದಾಗ ಅಪಾರವಾದ ಸುಖ ಪ್ರಕಾಶವಿತ್ತು. ಆದರೆ ಮನುಷ್ಯರು ಇಂದು ಅಂಧಕಾರದಲ್ಲಿದ್ದು ತಮ್ಮನ್ನು ಸ್ವರ್ಗದಲ್ಲಿದ್ದೇವೆಂದು ತಿಳಿಯುತ್ತಾರೆ. ಹೊಸ ಪ್ರಪಂಚದಲ್ಲಿ ಹೊಸ ಭಾರತ ರಾಮರಾಜ್ಯವಾಗಿರಲಿ ಎಂದು ಭಾರತವಾಸಿಗಳು ಆಡುತ್ತಾರೆ. ಆದರೆ ಈ ಸಮಯದ ಜಗತ್ತನ್ನು ಮನುಷ್ಯರು ಹೊಸ ಜಗತ್ತೆಂದು ತಿಳಿದುಕೊಳ್ಳುತ್ತಿದ್ದಾರೆ. ಇದು ಸಹ ನಾಟಕವಾಗಿದೆ. ಈ ಸಮಯದಲ್ಲಿ ಮಾಯೆಯ ಅಂತಿಮ ಆಡಂಬರವಾಗಿದೆ. ಈಗ ರಾವಣ ರಾಜ್ಯ ಮುರ್ದಾಬಾದ್ ಹಾಗೂ ರಾಮರಾಜ್ಯ ಜಿಂದಾಬಾದ್ ಆಗುತ್ತದೆ. ರಾಮರಾಜ್ಯವೆಂದರೆ ರಾಮ ಸೀತೆಯ ರಾಜ್ಯವೆಂದರ್ಥವಲ್ಲ. ಸೂರ್ಯವಂಶಿ ರಾಜ್ಯಕ್ಕೆ ರಾಮರಾಜ್ಯವೆಂದು ಕರೆಯಲಾಗುತ್ತದೆ. ನೀವು ಸೂರ್ಯವಂಶಿ ರಾಜಾರಾಣಿ ಆಗಲು ಬಂದಿದ್ದೀರಿ. ಏಕೆಂದರೆ ಇದು ರಾಜಯೋಗವಾಗಿದೆ. ಈ ಜ್ಞಾನವನ್ನು ಬ್ರಹ್ಮ ಅಥವಾ ಕೃಷ್ಣ ಯಾರೂ ಸಹ ಓದಿಸುತ್ತಿಲ್ಲ. ಸ್ವಯಂ ಪರಂಪಿತ ಪರಮಾತ್ಮನು ಮಾತ್ರ ಓದಿಸುತ್ತಾರೆ. ಏಕೆಂದರೆ ಅವರೇ ಪತಿತ ಪಾವನ. ಇಡೀ ವಿಶ್ವವನ್ನು ಸ್ವರ್ಗ ಮಾಡಿ ಸುಖ ಶಾಂತಿಯನ್ನು ನೀಡುವವರಾಗಿದ್ದಾರೆ. ಈ ಭಾರತ ಮೊದಲು ಸುಖಧಾಮವಾಗಿತ್ತು. ಆ ಸುಖಧಾಮಕ್ಕೆ ಎಲ್ಲರೂ ಶಾಂತಿಧಾಮದಿಂದ ಬರುತ್ತಾರೆ. ನಾನು ಆತ್ಮ ಮೊದಲು ಶಾಂತಿಧಾಮದಲ್ಲಿರುತ್ತೇನೆ. ಆತ್ಮವೇ ಪರಮಾತ್ಮನಲ್ಲ. ಆದರೆ ನಾನು ಆತ್ಮ ಸೂರ್ಯವಂಶಿ ಆಗಿದ್ದು ನಂತರ ಕ್ಷತ್ರಿಯ ವೈಶ್ಯ ಶೂದ್ರ ವಂಶದವನಾಗುತ್ತೇನೆ. ಈಗ ಪುನಃ ಬ್ರಾಹ್ಮಣ ವಂಶದಲ್ಲಿ ಬರುತ್ತೇವೆ. ಈ ಸೃಷ್ಟಿ ಚಕ್ರ ಅರ್ಥಾತ್ ಬಾಜೋಲಿ ಆಟವಾಗಿದೆ. ಮೊಟ್ಟ ಮೊದಲು ಬ್ರಾಹ್ಮಣ ಶಿಕೆ, ನಂತರ ಕ್ಷತ್ರಿಯ. ಒಟ್ಟು 84 ಜನ್ಮಗಳನ್ನು ಪಡೆಯಬೇಕಾಗುತ್ತದೆ. ಮಕ್ಕಳು, ಇಲ್ಲಿ ಗೊಂದಲವಾಗುವ ಮಾತಿಲ್ಲ. 1 ಸೆಕೆಂಡಿನಲ್ಲಿ ಜೀವನ್ಮುಕ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದು. ತಂದೆಯ ಮಗುವಾದರೆ
ಆಸ್ತಿಗೆ ಯೋಗ್ಯರಾಗಿ ಬಿಡುತ್ತೇವೆ. ತಂದೆ ತಾಯಿಯಿಂದ ಜನ್ಮ ಪಡೆದೆವೆಂದರೆ ಆಸ್ತಿ ಪ್ರಾಪ್ತಿ ಆಯಿತೆಂದರ್ಥ. ಇದು 1 ಸೆಕೆಂಡಿನ ಮಾತಾಗಿದೆ. ಜನಕನಿಗೂ 1 ಸೆಕೆಂಡಿನಲ್ಲಿ ಜೀವನ್ಮುಕ್ತಿ ಪ್ರಾಪ್ತಿಯಾಯಿತಲ್ಲವೇ? ಈಶ್ವರನ ಮಕ್ಕಳಾಗಿರುವ ಕಾರಣ ಜೀವನ್ಮುಕ್ತಿ ನಿಮ್ಮ ಹಕ್ಕಾಗಿದೆ. ಇದು ಮೃತ್ಯು ಲೋಕವಾಗಿದೆ. ನೀವು ಅಮರ ಲೋಕಕ್ಕೆ ಮಾಲೀಕರಾಗುತ್ತೀರಿ. ಸೌಭಾಗ್ಯಶಾಲಿಗಳು ಬೇರೆ ಯಾರೂ ಇಲ್ಲ. ಇಲ್ಲಿ ಅಕಾಲ ಮೃತ್ಯು ಆಗುತ್ತಿರುತ್ತದೆ. ನೀವೀಗ ಮೃತ್ಯುವಿನ ಮೇಲೆ ವಿಜಯಿಗಳಾಗುತ್ತಿದ್ದೀರಿ. ತಂದೆ ಕಾಲರ ಕಾಲ ಆಗಿದ್ದು ಆ ತಂದೆಯಿಂದ ನಿಮಗೆ ಅಪಾರವಾದ ಆಸ್ತಿ ಪ್ರಾಪ್ತಿಯಾಗುತ್ತದೆ. ಇದನ್ನು ಸನ್ಯಾಸಿಗಳು ತಿಳಿದುಕೊಂಡಿಲ್ಲ. ನೀವು ಎಲ್ಲ ಧರ್ಮಗಳನ್ನು ತಿಳಿದುಕೊಳ್ಳುವ ಸಲುವಾಗಿ ಈ ಚಿತ್ರಗಳು ಮಾಡಲ್ಪಟ್ಟಿದೆ. ಇದು ಪಾಠಶಾಲೆಯಾಗಿದೆ. ಈ ಪಾಠಶಾಲೆಯಲ್ಲಿ ಯಾರು ಓದಿಸುತ್ತಿದ್ದಾರೆ? ಭಗವಾನುವಾಚ, ಅಂದರೆ ಕೃಷ್ಣ ಓದಿಸುವುದಿಲ್ಲ. ಜ್ಞಾನಸಾಗರ ಕೃಷ್ಣನಲ್ಲ. ಜ್ಞಾನಸಾಗರ ಪರಂಪಿತ ಪರಮಾತ್ಮನೇ ನಿಮಗೆ ಜ್ಞಾನ ನೀಡುತ್ತಿದ್ದಾರೆ. ನೀವು ಜ್ಞಾನಗಂಗೀರಾಗಿದ್ದೀರಿ. ದೇವತೆಗಳಲ್ಲಿ ಈ ಜ್ಞಾನ ಇರುವುದಿಲ್ಲ. ತ್ರಿಕಾಲದರ್ಶಿಯ ಜ್ಞಾನ ಬ್ರಾಹ್ಮಣರಲ್ಲಿ ಮಾತ್ರ ಇದೆ. ನೀವು ಈ ಸಮಯದಲ್ಲಿ ಜ್ಞಾನವನ್ನು ಕಲಿತು ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಿ. ರಾಜಯೋಗವನ್ನು ಕಲಿತು ಸ್ವರ್ಗದ ರಾಜಾರಾಣಿ ಆಗುವಿರಿ. ನಾವೀಗ ತಂದೆಯ ಮೂಲಕ ಮೃತ್ಯುವಿನ ಮೇಲೆ ವಿಜಯಿಗಳಾಗುತ್ತೇವೆಂದು ತಿಳಿದುಕೊಂಡಿದ್ದೀರಿ. ಸತ್ಯಯುಗದಲ್ಲಿ ನಾವು ಹಳೆಯ ಶರೀರ ಬಿಡುವಾಗ ಹೊಸ ಶರೀರವನ್ನು ಪಡೆದು ಚಿಕ್ಕ ಮಗುವಾಗಿ ಜನ್ಮ ಪಡೆಯುತ್ತೇವೆಂಬ ನಿಮಗೆ ಸಾಕ್ಷಾತ್ಕಾರವಾಗುತ್ತದೆ. ಸರ್ಪದ ಉದಾಹರಣೆ ನಮ್ಮದಾಗಿದೆ. ಇದೇ ಭಾರತ ಮೊದಲು ಶಿವಾಲಯವಾಗಿದ್ದು ಚೈತನ್ಯ ದೇವಿ ದೇವತೆಗಳ ರಾಜ್ಯವಿತ್ತು. ಈಗ ಮಾಡಲ್ಪಟ್ಟಿರುವ ಮಂದಿರಗಳು ಆ ದೇವಿ ದೇವತೆಗಳ ಮಂದಿರಗಳಾಗಿವೆ. ಶಿವತಂದೆ ಬಂದು ಶಿವಾಲಯವನ್ನಾಗಿ ಮಾಡುತ್ತಾರೆ. ನಂತರ ರಾವಣ ವೇಶ್ಯಾಲಯವನ್ನಾಗಿ ಮಾಡುತ್ತಾನೆ. ರಾವಣನೆಂದರೆ ಯಾರು ಎಂದು ದೊಡ್ಡ ದೊಡ್ಡ ವಿದ್ವಾನ್ ಪಂಡಿತರು ತಿಳಿದುಕೊಂಡಿಲ್ಲ. ರಾವಣನ ರಾಜ್ಯ ಅರ್ಧಕಲ್ಪ ನಡೆಯುತ್ತದೆ. ದೆಹಲಿಯಲ್ಲಿ ಮೊದಲು ದೇವಿ ದೇವತೆಗಳ ಲಕ್ಷ್ಮೀ ನಾರಾಯಣರ ರಾಜ್ಯವಿತ್ತು. ಇದನ್ನೇ ಕ್ರೈಸ್ತ ಧರ್ಮದಲ್ಲಿ ಕ್ರೈಸ್ತನ 3000 ವರ್ಷದ ಮೊದಲು ಭಾರತ ಸ್ವರ್ಗವಾಗಿತ್ತೆಂದು ಹೇಳುತ್ತಾರೆ. ಭಾರತ ಸ್ವರ್ಗವಿದ್ದಾಗ ಸ್ವರ್ಗದಲ್ಲಿಯೇ ಪುನರ್ಜನ್ಮವಾಗುತ್ತಿತ್ತು. ಈಗ ನರಕವಿರುವ ಕಾರಣ ನರಕದಲ್ಲಿಯೇ ಪುನರ್ಜನ್ಮ ಪಡೆಯಬೇಕಾಗುತ್ತದೆ. ಮಕ್ಕಳೇ, ಕಲ್ಪಕಲ್ಪವೂ ನಾನು ಬಂದು ನಿಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತೇನೆಂದು ನಿಮಗೆ ನೆನಪಿದೆಯೇ ಎಲ್ಲವೇ ಎಂದು ತಂದೆಯು ಕೇಳುತ್ತಾರೆ. ನೀವೀಗ ಪತಿತರಿಂದ ಪಾವನರಾಗುತ್ತಿದ್ದೀರಿ. ಪಾವನರನ್ನಾಗಿ ಮಾಡುವುದು ತಂದೆಯ ಕರ್ತವ್ಯವಾಗಿದೆ. ಮಕ್ಕಳ ಬುದ್ಧಿಯಲ್ಲಿದೆ. ಶ್ರೇಷ್ಠಾತಿ ಶ್ರೇಷ್ಠ ಶಿವತಂದೆ ಈ ಬ್ರಹ್ಮರವರ ಮೂಲಕ ಕುಳಿತು ಸರ್ವ ವೇದಶಾಸ್ತ್ರಗಳ ಸಾರವನ್ನು ತಿಳಿಸುತ್ತಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಭಕ್ತಿಗಾಗಿ ಖರ್ಚು ಮಾಡುತ್ತಾ ಕವಡೆ ಸಮಾನ ಆಗಿಬಿಟ್ಟಿದ್ದಾರೆ. ನಾನು ನಿಮಗೆ ವಜ್ರ ವೈಡೂರ್ಯಗಳ ಅರಮನೆ ಮಾಡಿಕೊಟ್ಟಿದ್ದೆನು. ನೀವು ಪುನಃ ಕೆಳಗಡೆ ಇಳಿಯಬೇಕಾಯಿತೆಂದು ತಂದೆ ತಿಳಿಸುತ್ತಿದ್ದಾರೆ. ಕಲೆ ಕಡಿಮೆ ಆಗಲೇಬೇಕು. ಅದು ಇಳಿಯುವ ಸಮಯವಾಗಿದ್ದು ಆಗ ಯಾರೂ ಮೇಲೆ ಏರಲು ಸಾಧ್ಯವಿಲ್ಲ. ಈ ಸಮಯದಲ್ಲಿ ನೀವು ಎಲ್ಲರಿಗಿಂತಲೂ ಸರ್ವಶ್ರೇಷ್ಠ ಈಶ್ವರನ ಸಂತಾನರಾಗಿದ್ದೀರಿ. ನಂತರ ದೇವತಾ ಕ್ಷತ್ರಿಯ ಆಗಲೇಬೇಕಾಗುತ್ತದೆ. ಭಕ್ತಿ ಮಾರ್ಗದಲ್ಲಿ ಯಾರು ಎಷ್ಟೇ ದಾನ ಪುಣ್ಯ ಮಾಡಿದರೂ ಖರ್ಚು ಮಾಡುತ್ತಾ ಇಳಿಯಲೇಬೇಕಾಗುತ್ತದೆ. ತಂದೆಯು ಮಕ್ಕಳನ್ನು ಕೇಳುತ್ತಿದ್ದಾರೆ. ನಾನು ನಿಮ್ಮನ್ನು ತುಂಬ ಶ್ರೀಮಂತರನ್ನಾಗಿ ಮಾಡಿದ್ದೆ. ನೀವು ಆ ಎಲ್ಲ ಸಂಪತ್ತನ್ನು ಏನು ಮಾಡಿದ್ದೀರಿ? ಬಾಬಾ, ನಿಮ್ಮ ಮಂದಿರಗಳನ್ನು ಮಾಡಿಸಿ ಖರ್ಚು ಮಾಡಿದೆವೆಂದು ಮಕ್ಕಳು
ತಿಳಿಸುತ್ತಾರೆ. ಈಗ ಮತ್ತೆ ಶಿವ ಭೋಲಾನಾಥ ತಂದೆ 21 ಜನ್ಮಗಳಿಗೆ ನಮ್ಮ ಜೋಳಿಗೆಯನ್ನು ತುಂಬುತ್ತಿದ್ದಾರೆ. ನಾನು ನಿಮ್ಮ ವಿದೇಹ ಸೇವಕನಾಗಿದ್ದೇನೆ, ವಿದೇಹ ತಂದೆ ಶಿಕ್ಷಕನಾಗಿದ್ದೇನೆ. ಐ ಆಮ್ ಯುವರ್ ಒಬಿಡಿಯೆಂಟ್ ಸರ್ವೆಂಟ್ ಫಾದರ್ ಟೀಚರ್. ಪಾರಲೌಕಿಕ ತಂದೆ, ಪಾರಲೌಕಿಕ ಶಿಕ್ಷಕ ಹಾಗೂ ಪರಲೋಕದಲ್ಲಿರುವಂತಹ ಅತಿ ವಿಧೇಯಕ ಸದ್ಗುರು ಆಗಿದ್ದೇನೆ. ನಾನು ನಿಮ್ಮನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತೇನೆ ವಿನಃ ಬೇರೆ ಯಾರೂ ಸಹ ನಿಮ್ಮನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುವುದಿಲ್ಲ. ಇಲ್ಲಿ ಭಯಪಡುವ ಮಾತೇನಿಲ್ಲ, ಏಕೆಂದರೆ ಈಗ ನೀವು ಮಕ್ಕಳಿಗೆ ತಂದೆಯಿಂದ ಜ್ಞಾನದ 3ನೆಯ ನೇತ್ರ ಪ್ರಾಪ್ತಿ ಆಗಿದೆ. ಈ ನೇತ್ರಗಳಿಂದ ನೀವು ತಂದೆಯನ್ನು ನೋಡುತ್ತೀರಿ. ಶಿವ ತಂದೆಯನ್ನು ಬುದ್ಧಿಯ ನೇತ್ರದಿಂದ ತಿಳಿದುಕೊಳ್ಳಬಹುದಾಗಿದೆ. ಮಕ್ಕಳಿಗೂ ಶಿವ ತಂದೆಯಿಂದಲೇ ಆಸ್ತಿ ಸಿಗುತ್ತದೆ. ಶ್ರೇಷ್ಠಾತಿಶ್ರೇಷ್ಠ ಶಿವ ತಂದೆಯಾಗಿದ್ದು ನಂತರ ಬ್ರಹ್ಮ, ವಿಷ್ಣು, ಶಂಕರ ಮತ್ತೆ ಜಗದಂಬ, ಬ್ರಹ್ಮ ಹಾಗೂ ಲಕ್ಷ್ಮೀ ನಾರಾಯಣರಾಗಿದ್ದಾರೆ. ಆದರೆ ಎಷ್ಟೊಂದು ಚಿತ್ರಗಳನ್ನು ಮಾಡಿಬಿಟ್ಟಿದ್ದಾರೆ. 6-8 ಭುಜಗಳಿರುವವರು ಯಾರೂ ಇರುವುದಿಲ್ಲ. ಇದೆಲ್ಲವೂ ಭಕ್ತಿ ಮಾರ್ಗದ ಆಟವಾಗಿದೆ. ಹಣ, ಸಮಯ, ಶಕ್ತಿ ಎಲ್ಲವೂ ವ್ಯರ್ಥವಾಗುತ್ತದೆ. ವಾಸ್ತವದಲ್ಲಿ ಸರ್ವಶಾಸ್ತ್ರಮಯಿ ಶಿರೋಮಣಿ ಗೀತೆಯಾಗಿದೆ. ಆ ಗೀತೆಯಲ್ಲೂ ಸಹ ತಂದೆಗೆ ಬದಲು ಮಗನ ಹೆಸರನ್ನು ಹಾಕಿ ನಂಬರ್ 1 ತಪ್ಪು ಮಾಡಿಬಿಟ್ಟಿದ್ದಾರೆ. ಈ ತಪ್ಪು ಮಾಡುವುದೂ ಸಹ ನಾಟಕದಲ್ಲಿ ನಿಗದಿಯಾಗಿದೆ. ಸರ್ವರ ಸದ್ಗತಿದಾತ ಪತಿತ ಪಾವನ ತಂದೆ ಒಬ್ಬರೇ ಆಗಿದ್ದಾರೆ. ಮತ್ತೊಬ್ಬರು ಪ್ರಜಾಪಿತ ಬ್ರಹ್ಮ, 3ನೇಯವರು ಲೌಕಿಕ ತಂದೆ ಆಗಿದ್ದಾರೆ. ಜನ್ಮ ಜನ್ಮದಲ್ಲಿ ಇಬ್ಬರು ತಂದೆಯರು ಸಿಗುತ್ತಾರೆ. ಈ ಸಂಗಮ ಯುಗದಲ್ಲಿ ಮಾತ್ರ 3 ಜನ ತಂದೆಯರು ಸಿಗುತ್ತಾರೆ. ಇಲ್ಲಿ ತಬ್ಬಿಬ್ಬಾಗುವ ಮಾತೇನಿಲ್ಲ. ಜ್ಞಾನ, ಭಕ್ತಿ, ವೈರಾಗ್ಯವೆಂದು ಹೇಳುತ್ತಾರೆ. ವೈರಾಗ್ಯ 2 ಪ್ರಕಾರದಲ್ಲಿದೆ. ಒಂದು ಹದ್ದಿನ ವೈರಾಗ್ಯ, 2ನೇದು ಬೇಹದ್ದಿನ ವೈರಾಗ್ಯ. ಸನ್ಯಾಸಿಗಳಂತೂ ಮನೆಮಠವನ್ನು ಬಿಟ್ಟು ಕಾಡಿಗೆ ಹೊರಟು ಹೋಗುತ್ತಾರೆ. ಇಲ್ಲಿ ನೀವು ಮಕ್ಕಳು ಹಳೆಯ ಪ್ರಪಂಚವನ್ನೇ ಬುದ್ಧಿಯಿಂದ ಮರೆಯುತ್ತೀರಿ. ಅದು ಹಠಯೋಗ, ಇದು ರಾಜಯೋಗವಾಗಿದೆ. ರಾಜಯೋಗವನ್ನು ಹಠಯೋಗಿಗಳೆಂದು ಕಲಿಸಿಕೊಡುವುದಿಲ್ಲ. ಇವು ಬಹಳ ತಿಳಿದುಕೊಳ್ಳುವ ಮಾತಾಗಿದೆ. ನೀವು ಮಕ್ಕಳು ಈ ಸಮಯದಲ್ಲಿ ಮುಳ್ಳುಗಳಿಂದ ಹೂಗಳು ಆಗುತ್ತೀರಿ. ದೇಹಾಭಿಮಾನದ ಮುಳ್ಳು 1ನೆಯ ಸ್ಥಾನದ ಮುಳ್ಳು ಆಗಿದೆ. ದೇಹಾಭಿಮಾನವನ್ನು ಬಿಡಿಸಲು ತಂದೆಯ ವಿನಃ ಬೇರೆ ಯಾರಿಂದಲೂ ಸಾಧ್ಯವಿಲ್ಲ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ: ಈ ಹಳೆಯ ಪ್ರಪಂಚವನ್ನು ಬುದ್ಧಿಯಿಂದ ಮರೆತು ಬೇಹದ್ದಿನ ವೈರಾಗಿಗಳಾಗಬೇಕು. ದೇಹಾಭಿಮಾನದ ಭೂತವನ್ನು ತೆಗೆಯಬೇಕು. ತಂದೆಯ ಸಮಾನ ವಿಧೇಯರಾಗಿ ಸೇವೆ ಮಾಡಬೇಕು. ತಮ್ಮ ಸಮಾನರನ್ನಾಗಿ ಮಾಡಬೇಕು. ಯಾವ ಮಾತಿನಲ್ಲೂ ತಬ್ಬಿಬ್ಬಾಗಬಾರದು. ವರದಾನ: ಪರಮಾತ್ಮನ ಪ್ರೀತಿಯ ಆಧಾರದ ಮೇಲೆ ದುಃಖದ ಪ್ರಪಂಚವನ್ನು ಮರೆಯುವಂತಹ ಸುಖ ಶಾಂತಿ ಸಂಪನ್ನ ಭವ. ಪರಮಾತ್ಮನ ಪ್ರೀತಿಯು ಅಂತಹ ಸುಖ ಕೊಡುವಂಥದ್ದು. ಅದರಲ್ಲೇನಾದರೂ ಮುಳುಗಿಬಿಟ್ಟರೆ ಈ ದುಃಖದ ಪ್ರಪಂಚವೇ ಮರೆತು ಹೋಗುತ್ತದೆ. ಈ ಜೀವನದಲ್ಲಿ ಏನು ಬೇಕೋ ಆ ಎಲ್ಲ ಸರ್ವ ಕಾಮನೆಗಳು ಪೂರ್ಣವಾಗಿ ಬಿಡುವುದು. ಇದೇ ಪರಮಾತ್ಮನ ಪ್ರೀತಿಯ ಸಂಕೇತವಾಗಿದೆ. ತಂದೆಯು ಸುಖ ಶಾಂತಿಯನ್ನೇನು ಅದರ ಭಂಡಾರವನ್ನಾಗಿಯೇ ಮಾಡಿಬಿಡುತ್ತಾರೆ. ತಂದೆಯು ಯಾವ ರೀತಿ ಸುಖದ ಸಾಗರನಾಗಿದ್ದಾರೆ, ನದಿ ಅಥವಾ ಬಾವಿಯಲ್ಲ, ಹಾಗೆಯೇ ಮಕ್ಕಳನ್ನು ಇದೇ ರೀತಿ ಸುಖದ ಭಂಡಾರದ ಮಾಲೀಕರನ್ನಾಗಿ ಮಾಡಿಬಿಡುತ್ತಾರೆ. ಆದ್ದರಿಂದ ಬೇಡುವ ಅವಶ್ಯಕತೆ ಇಲ್ಲ.
ಅದಕ್ಕಾಗಿ ಕೇವಲ ಸಿಕ್ಕಿರುವ ಖಜಾನೆಗಳನ್ನು ವಿಧಿಪೂರ್ವಕವಾಗಿ ಸಮಯದನುಸಾರ ಕಾರ್ಯದಲ್ಲಿ ಉಪಯೋಗಿಸಿರಿ. ಸ್ಲೋಗನ್: ತಮ್ಮ ಸರ್ವ ಜವಾಬ್ದಾರಿಗಳ ಹೊರೆಯನ್ನು ತಂದೆಗೆ ಅರ್ಪಣೆ ಮಾಡಿ ಡಬಲ್ ಲೈಟ್ ಆಗಿರಿ. ಮಾತೇಶ್ವರಿಯವರ ಅಮೂಲ್ಯ ಮಹಾವಾಕ್ಯ. ನಿರಾಕಾರ ಪರಮಾತ್ಮನು ತನ್ನ ಸಾಕಾರ ಬ್ರಹ್ಮರವರ ತನುವಿನಲ್ಲಿ ಪ್ರವೇಶವಾಗುವ ವಿಚಿತ್ರ ಯುಕ್ತಿ. ಪರಮಾತ್ಮನು ತನ್ನ ಈ ಯುಕ್ತಿಯನ್ನು ರಚಿಸಿದ್ದಾರೆ. ಅಂದರೆ ತನ್ನ ಸಾಕಾರ ತನುವನ್ನು ನೋಂದಣಿ ಮಾಡಿದ್ದಾರೆ. ಅದೇ ಪ್ರಕೃತಿಯ ಆಧಾರವನ್ನು ತೆಗೆದುಕೊಂಡು ಬರುತ್ತಾರೆ. ಇಲ್ಲದಿದ್ದರೆ ನಾವು ಸಾಕಾರ ಮನುಷ್ಯಾತ್ಮರು ನಿರಾಕಾರನ ಮಡಿಲಿನಲ್ಲಿ ಹೇಗೆ ಕುಳಿತುಕೊಳ್ಳಲು ಸಾಧ್ಯ? ಆದ್ದರಿಂದ ಪರಮಾತ್ಮನು ಹೇಳುತ್ತಾರೆ, ಸಾಕಾರ ರೂಪದಲ್ಲಿ ಬಂದು ನೀವು ನನ್ನನ್ನು ಮಡಿಲಿನಲ್ಲಿ ತೆಗೆದುಕೊಳ್ಳಿರಿ. ಇದರಲ್ಲಿ ಕೊಡುವ ಯಾವುದೇ ಮಾತಿಲ್ಲ. ಕೇವಲ ಯಾವುದು ನಿಮ್ಮನ್ನು ದುಃಖಿ ಅಶಾಂತರನ್ನಾಗಿ ಮಾಡಿವೆಯೋ ಆ 5 ವಿಕಾರಗಳ ಸನ್ಯಾಸ ಮಾಡಿ ಮತ್ತು ಪರಮಾತ್ಮನಾದ ನನ್ನನ್ನು ನಿರಂತರ ನೆನಪು ಮಾಡಿರಿ. ಮನಸ ವಾಚ ಕರ್ಮಣದಿಂದ ನನ್ನ ನಿರ್ದೇಶದನುಸಾರ ನಡೆಯುತ್ತೀರೆಂದರೆ ನಾನು ನಿಮ್ಮ ಪಾಪಗಳನ್ನು ಭಸ್ಮಗೊಳಿಸುವೆನು ಹಾಗೂ ಪರಂಧಾಮಕ್ಕೆ ಕರೆದುಕೊಂಡು ಹೊರಡುವೆನು. ಇದು ನಾವಾತ್ಮರೊಂದಿಗೆ ಪರಮಾತ್ಮನ ಪ್ರತಿಜ್ಞೆಯಾಗಿದೆ. ಈಗ ಅವರ ಆದೇಶವನ್ನು ಅನುಸರಿಸಬೇಕು. ಕೇವಲ ತಂದೆ ತಾಯಿ ಎಂದು ಹೇಳುವಷ್ಟೇ ಆಗಬಾರದು. ಆದರೆ ಸಂಪೂರ್ಣವಾಗುವುದರಿಂದ ಸಂಪೂರ್ಣ ಪ್ರಾಪ್ತಿಯಾಗುವುದು. ಸ್ವಲ್ಪ ಸಂಬಂಧವನ್ನು ಜೋಡಿಸುತ್ತೀರೆಂದರೆ ಸ್ವಲ್ಪವೇ ಸಿಗುವುದು. ಈಗ ತಂದೆಯ ವ್ಯಾಪಾರವೇನಿದೆಯೋ ಅದೇ ಮಕ್ಕಳ ವ್ಯಾಪಾರವಾಗಿದೆ. ಇಲ್ಲಿ ವಿಚ್ಛೇದನದ ಮಾತೇ ಇಲ್ಲ. ಇಲ್ಲಂತೂ ಆ ಆಸ್ತಿಯನ್ನು 21 ಪೀಳಿಗೆಗಳವರೆಗೆ ಅನುಭವಿಸಬೇಕಾಗಿದೆ. ಈಗ ಇಷ್ಟನ್ನು ತಿಳಿಯಬೇಕು. ಇದಕ್ಕಿಂತಹ ಹೆಚ್ಚಿನ ಅಧಿಕಾರವು ಮತ್ಯಾವುದೂ ಇಲ್ಲ. ಆದ್ದರಿಂದಲೇ ಹೇಳುತ್ತೇನೆ, ನಾನು ಯಾರು ಹೇಗಿದ್ದೇನೆಯೋ ಅದೇ ರೂಪದಲ್ಲಿ ನನ್ನನ್ನು ನೆನಪು ಮಾಡಿರಿ. ಈಗ ಬಾಬಾರವರು ತನ್ನ ಕರ್ತವ್ಯ ಪರಿಪಾಲನೆ ಮಾಡಿದ್ದಾರೆ ಮತ್ತು ಮಕ್ಕಳು ತಮ್ಮ ಕರ್ತವ್ಯ ಪರಿಪಾಲನೆ ಮಾಡಬೇಕಾಗಿದೆ. ಈ ವಿಕಾರಿ ಏಕತೆ ಅರ್ಥಾತ್ ವಿಕಾರಿ ಕುಲದ ಲೋಕ ಮರ್ಯಾದೆಗಳಂತೂ ಜನ್ಮ ಜನ್ಮಾಂತರದಿಂದ ಪಾಲಿಸುತ್ತಾ ಬಂದಿದ್ದೀರಿ. ಅದರಿಂದಂತೂ ಇನ್ನೂ ಕರ್ಮ ಬಂಧನವಾಯಿತು. ಈಗಂತೂ ಪಾರಲೌಕಿಕ ಮರ್ಯಾದೆ ಅರ್ಥಾತ್ ಪರಮಾತ್ಮನ ಜೊತೆ ಅಲೌಕಿಕ ಕಾರ್ಯದಲ್ಲಿ ಸಹಯೋಗಿಗಳಾಗಿರಿ. ನಮ್ಮ ಸಂಬಂಧವೀಗ ಸರ್ವಶ್ರೇಷ್ಠನೊಂದಿಗೆ ಇದೆ. ನಾವು ಅಂಥವರ ಸಂತಾನರಾಗಿದ್ದೇವೆ. ಅವರು ಬಂದು ಸಾಕಾರ ತನುವಿನ ಮೂಲಕ ನಮಗೆ ಜ್ಞಾನವನ್ನು ಕೊಡುತ್ತಿದ್ದಾರೆ. ಅಂದ ಮೇಲೆ ಗೌರವದಿಂದ ತೇರ್ಗಡೆ ಆಗಬೇಕು. ಪ್ರತಿಯೊಬ್ಬರದ್ದು ಪುರುಷಾರ್ಥದಿಂದ ತಿಳಿದು ಬರುತ್ತದೆ ಇವರು ಬುದ್ಧಿವಂತರೇ ಅಥವಾ ಇಲ್ಲವೇ ಎಂದು. ಒಂದು ವೇಳೆ ಯಾರೇ ಪರಮಾತ್ಮನ ಮಡಿಲನ್ನು ಪಡೆದು ನಾವು ಅವರ ಮಕ್ಕಳು ವಾರಸುದಾರರೆಂದು ಹೇಳಿದ ನಂತರ ವಿಚ್ಛೇದನ ಕೊಟ್ಟು ಬಿಟ್ಟರೆ ಅಂತಹ ಮಕ್ಕಳನ್ನು ಭಸ್ಮಾಸುರನೆಂದು ಹೇಳುವರಲ್ಲವೇ? ಏರಿದರೆ ಶ್ರೇಷ್ಠ ಪದವಿ, ಬಿದ್ದರೆ ಭಸ್ಮಾಸುರ ಆಗಿಬಿಡುತ್ತಾರೆ. ಈಗ ಇದನ್ನು ನೆನಪಿಟ್ಟುಕೊಳ್ಳಿರಿ. ನಮ್ಮ ಸಂಬಂಧವು ಯಾರೊಂದಿಗಿದೆ? ಯಾವ ಸಂಬಂಧದಲ್ಲಿ ಬರುವುದಕ್ಕಾಗಿ ಸ್ವಯಂ ದೇವತೆಗಳು ಇಚ್ಛೆಯನ್ನಿಡುವರು? ಒಳ್ಳೆಯದು. ಓಂ ಶಾಂತಿ.